ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಜೀರಾ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು 2 ಉಳ್ಳಾಗಡ್ಡಿನ ಈ ತರ ಉದ್ದುದ್ದಗೆ ಕಟ್ ಮಾಡ್ಕೊಂಡಿನಿ. ಆಮೇಲೆ 5-6 ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿನಿ. ಆಮೇಲೆ ಕಡಾಯಿಗೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕಬೇಕು. ಆಮೇಲೆ ಗೋಡಂಬಿನ ಹಾಕಬೇಕು. ಹಾಕಿ ಅವನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇವು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಇದಕ್ಕೆ ನಾನು ಒಂದು ಸ್ಪೆಷಲ್ ಆದ ಒಂದು ಇಂಗ್ರೀಡಿಯೆಂಟನ್ನು ಹಾಕ್ತಾ ಇದ್ದೀನಿ. ಅದು ಏನಂತ ಮುಂದೆ ಹೇಳ್ತೀನಿ. ನೋಡಿ, ಇವು ಎಲ್ಲ ಫ್ರೈ ಆಗಿವೆ ಗೋಡಂಬಿ. ಈಗ ಇದಕ್ಕೆ ಮೆಣಸಿನಕಾಯಿನ ಹಾಕಬೇಕು. ಫಸ್ಟಲ್ಲೇ ಮೆಣಸಿನಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅವು ಕೆಂಪಗಾದ್ಮೇಲೆ ಉಳ್ಳಾಗಡ್ಡಿನ ಹಾಕಬೇಕು. ನೋಡಿ, ಈಗ ಉಳ್ಳಾಗಡ್ಡಿನ ಹಾಕಬೇಕು. ಹಾಕಿ ಇದು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿ ಎಲ್ಲ ಕೆಂಪಗಾಗಬೇಕು, ಅಂದ್ರೆ ಜೀರಾ ರೈಸು ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಉಳ್ಳಾಗಡ್ಡಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಜೀರಿಗೆನ ಹಾಕಬೇಕು. ಈ ಫಸ್ಟಲ್ಲೇ ಜೀರಿಗೆನ ಹಾಕಿದ್ರೆ ಅವು ಎಣ್ಣೆಯಲ್ಲಿ ಹೊತ್ತಿ ಹೋಗ್ತಾವ. ಹಾಗಾಗಿ ಅದರ ಟೇಸ್ಟ್ ಚೇಂಜ್ ಆಗ್ತದ. ಹಾಗಾಗಿ ಈಗ ಹಾಕ್ತಾ ಇದ್ದೀನಿ. ಈ ಥರ ಸೈಡ್ ಮಾಡಿ ಈಗ ಎಣ್ಣೆಯಲ್ಲಿ ಹಾಕಬೇಕು. ಹಾಕಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಇದನ್ನು ಫ್ರೈ ಮಾಡಬೇಕು. ಎಲ್ಲಾನು ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಕರಿಬೇವನ್ನ ಹಾಕಬೇಕು. ಹಾಕಿ ಈಗ ಮತ್ತೊಂದು ಸಲ ಫ್ರೈ ಮಾಡಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈಗ ನೋಡಿ, ಇದಕ್ಕೆ ನಾನು ಹೇಳಿದ್ನಲ್ಲ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ, ಇದಕ್ಕೆ 1 ಸ್ಪೂನ್ ಬಿಳೆ ಎಳ್ಳನ್ನು ಹಾಕ್ತಾ ಇದ್ದೀನಿ. ಈ ಎಳ್ಳು ಹಾಕೋದ್ರಿಂದ ಜೀರಾ ರೈಸ್ ಟೇಸ್ಟು ತುಂಬಾ ಡಿಫ್ರೆಂಟ್ ಆದ ಟೇಸ್ಟ್ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದನ್ನೊಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಎಲ್ಲಾನು ಈಗ ಫ್ರೈ ಮಾಡಬೇಕು. ಈಗ ನೋಡಿ, ಉಳ್ಳಾಗಡ್ಡಿ ಎಲ್ಲ ಕೆಂಪಗಾಗ್ತಾ ಬಂದಿವೆ. ಈಗ ಇದಕ್ಕೆ ಉಪ್ಪನ್ನು ಹಾಕಬೇಕು. 1/2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಹಾಕಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದಕ್ಕೆ ಅನ್ನನ ಹಾಕಬೇಕು. ದೊಡ್ಡ ಸ್ಪೂನ್ಲೆ 4ರಿಂದ 5 ಸ್ಪೂನ್ ಅನ್ನ ಹಾಕಿದ್ದೀನಿ. ಹಾಕಿ ಈಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಇದು ಎಳ್ಳು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೇಂಜ್ ಆಗಿರುತ್ತೆ. ಒಂದೇ ಥರ ಮಾಡ್ತಿರ್ತೀವಿ. ಹಾಗಾಗಿ ನಾನು ಈ ಥರ ಮಾಡಿ ನೋಡೋಣ, ಎಳ್ಳು ಹಾಕಿ ಮಾಡಿ ನೋಡೋಣ ಅಂತ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಇತ್ತು. ಹಾಗಾಗಿ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲಾನು ಕಲಿಸ್ಬೇಕು. ಕಲಸಿ ಆಮೇಲೆ ಇದಕ್ಕೆ ಕೊತ್ತಂಬರಿನ ಹಾಕಬೇಕು. ತೊಳೆದು ಕಟ್ ಮಾಡಿರೋದು ಕೊತ್ತಂಬರಿನ ಹಾಕಿ ಈಗ ಎಲ್ಲಾನು ಇನ್ನೊಂದ್ಸಲ ಕಲಿಸಿದ್ರೆ ಆಯಿತು. ಜೀರಾ ರೈಸ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.